ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ನಾಗೇಂದ್ರ ಬಾಬು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ತಗೊಳ್ಳಿ, ಮಾಧ್ಯಮಗಳಲ್ಲಿ ತಗೊಳ್ಳಿ, ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಧರ್ಮಸ್ಥಳದ ಸುತ್ತಮುತ್ತಲೂ ಸಾಕಷ್ಟು ಶವಗಳನ್ನ ಹೂತಿಟ್ಟಿದ್ದಾರಂತೆ. 13 ಪಾಯಿಂಟ್ಗಳನ್ನ ಮಾಡಿದ್ದಾರೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲಾ ವಿಚಾರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಗಿರೀಶ್ ಮಟ್ಟಣ್ಣನವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗಿರೀಶ್ ಮಟ್ಟಣ್ಣನವರನ್ನ ಇವತ್ತು ನಾವು ಏನಂತ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು. ಒಬ್ಬ ಸಾಮಾಜಿಕ ಹೋರಾಟಗಾರನ, ನಿವೃತ್ತ ಪೊಲೀಸ್ ಅಧಿಕಾರಿ ಅಂತನ, ಏನಂತ? ಸಾಮಾನ್ಯ ವ್ಯಕ್ತಿ ಇಷ್ಟೇ. ಸಾಮಾನ್ಯ ವ್ಯಕ್ತಿ. ಇವತ್ತು ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ತುಂಬಾ ಚರ್ಚೆಗಳಾಗ್ತಾ ಇದೆ. ನಿಮ್ಗೂ ಗೊತ್ತಿದೆ ಅಂತ ಅನ್ಸುತ್ತೆ. ಅಲ್ಲ, ಯಾವಾಗ ನಾವು ಒಂದು ಸಾಮಾಜಿಕ ವಿಷಯದ ಬಗ್ಗೆ ಮಾತಾಡ್ತೇವೆ ಚರ್ಚೆ ಆಗ್ತದೆ. ಸಿಂಡಿಕೇಟ್ ಮೆಂಬರ್ ಅಂತ ಕರೀತಾ ಇದ್ದಾರೆ. ಇವತ್ತು ಯಾರು ಕರೀತಾರೆ? ಜನ ಮಾತಾಡ್ಕೊಳ್ತಿದ್ದಾರೆ. ಸಿಂಡಿಕೇಟ್ ಮೆಂಬರ್. ಅದು ನಮ್ಮ ತಂದೆಗೆ ಕರ್ನಾಟಕ ಯೂನಿವರ್ಸಿಟಿದು ಸಿಂಡಿಕೇಟ್ ಮೆಂಬರ್ ಆಗ್ಬೇಕಂತಿತ್ತು. ಒಂದ್ ವೇಳೆ ನಾನು ಎಂಪ್ಲಾಯ್ ಆಗಿದ್ದಂದ್ರೆ ಸಿಂಡಿಕೇಟ್ ಮೆಂಬರ್. ಒಂದು ತಂಡ ಇದೆ, ಆ ತಂಡದಲ್ಲಿ ಗಿರೀಶ್ ಮಟ್ಟಣ್ಣವರು ಕೂಡ ಒಬ್ಬರಿದ್ದಾರೆ. ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮದ ವಿರುದ್ಧವಾಗಿ ಅವರು ನಿಂತಿದ್ದಾರೆ ಅನ್ನೋ ಚರ್ಚೆಗಳು. ಹಿಂದೂ ಹೆಣ್ಮಕ್ಳ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದು ಹಿಂದೂ ಧರ್ಮದ ವಿರೋಧಿನ? ಅಲ್ಲಿ ಸತ್ತಂತವ್ರು ಯಾರು? ವೇದವಲ್ಲಿ ಯಾರು? ಅವ್ರೇನ ದುಬೈದವ್ರ? ಬಾಂಗ್ಲಾದೇಶನ? ಪದ್ಮಲತಾ ಇಲ್ಲಿ ಬಾಂಗ್ಲಾದೇಶನ? ಸೌಜನ್ಯ ಯಾರು? ಇಲ್ಲೇ ಹಿಂದೂ ಧರ್ಮದ ದೇವಸ್ಥಾನಕ್ಕೆ ನಡ್ಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಹಿಂದೂ ಹೆಣ್ಮಕ್ಳೇ. ಅವರ ಒಂದು ಅತ್ಯಾಚಾರ ಮತ್ತು ಅವರ ಕೊಲೆಗೆ ಧ್ವನಿ ಎತ್ತುವುದು ಹಿಂದೂ ಧರ್ಮದ ವಿರೋಧಿ ಅಂತ ಹೇಳಿದ್ರೆ ಅವ್ರು ಹಂಗೆ ತಿಳ್ಕೊಳ್ಳಿ. ಮತ್ತೆ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗುತ್ತೆ ಅಂತಾರೆ, ನೀವು ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀರಿ. ಹಾಗಾದ್ರೆ ಬೇರೆ ಧರ್ಮದ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ಯಾಕೆ ನಿಲ್ಲೋದಿಲ್ಲ ಗಿರೀಶ್ ಮಟ್ಟಣ್ಣ ಅವರು? ನಾನು ಈ ಹಿಂದೆನೂ ಕೂಡ ಈ ಅದು ಜಮ್ಮು ಕಾಶ್ಮೀರದಲ್ಲಿನೂ ಕೂಡ ಒಂದು ಬಾಲಕಿ ಇದನ್ನಾಗಿತ್ತು, ಬರ್ಬರ ಅತ್ಯಾಚಾರ ಮತ್ತು ಕೊಲೆ. ದುರ್ಗಾ ದೇವತೆ ದೇವಸ್ಥಾನದಲ್ಲಿನೇ ಆ ರೀತಿ ಮಾಡಿದ್ರು. ಅವಾಗಲೂ ಕೂಡ ನಾವು ಮಾಡಿದೀವಿ. ಇವತ್ತೆಲ್ಲೋ ಒಂದು ಕಡೆ ಒಂದು ಅನ್ಯ ಧರ್ಮೀಯರ ಒಂದು ಭಾಗದಲ್ಲಿ, ಒಂದು ದರ್ಗಾದಲ್ಲಿ ಎಲ್ಲೋ ಒಂದು ಕಡೆ ಎಷ್ಟೋ ಒಂದು ಅತ್ಯಾಚಾರಗಳಾಗಿದೆ ಅಂತ ಹೇಳಿ ಯೂಟ್ಯೂಬರ್ಸ್ ಮೀರೇ ಹೇಳ್ಕೊಂಡಿದ್ದಾರೆ. ಆ ವಿಚಾರವಾಗಿ ಯಾಕೆ ಧ್ವನಿ ಎತ್ತಾ ಇಲ್ಲ? ಮಾಡ್ಲಿ, ಎಲ್ಲರೂ ಮಾಡ್ಲಿ ಅಲ್ರಿ. ಏನ್ ಕಾಂಟ್ರಾಕ್ಟ್ ಕೊಟ್ಟದಾರ? ಇದೇನು ಗುತ್ತಿಗೆನಾ? ಅಲ್ಲ, ನೀವು ಅಂದ್ರೆ ಇದನ್ನೇ ಮಾಡ್ಬೇಕಂತ ನೀವು ಕಾಂಟ್ರಾಕ್ಟ್ ತಗೊಂಡಿದ್ದೀರಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನೋಡಿ, ಇಬ್ರು ಹೆಣ್ಮಕ್ಳ ತಂದೆಯಾಗಿ ನಾನು ಮಾಡ್ತಾ ಇದ್ದೇನೆ ಇದನ್ನ. ಮತ್ತೆ ಇವತ್ತು 106 ಶವಗಳನ್ನ ಹೂತಿಟ್ಟಿದ್ದಾರೆ. 13 ಪಾಯಿಂಟ್ಗಳಾಗಿದೆ. ಆತನ ಮೇಲೆ ದೂರು ಕೊಟ್ಟು ಆತನಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ನೆನ್ನೆಷ್ಟೇ ನಿಮ್ಮ ವಿಡಿಯೋನ ನೋಡ್ತಾ ಇದ್ದೆ. ಇದೆಲ್ಲ ಏನಿದು? ಎಲ್ಲಿ ಆದ್ರೆ ಯಾವ ವಿಚಾರವಾಗಿ ನೀವು ಮುಂದಿಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀರಿ? ನೋಡಿ, ಹೋರಾಟ ಅಂತ ಹೇಳಿದ್ರೆ ನಾವು ಸತ್ಯ ಏನಿದೆ, ನಮ್ಮ ಕಣ್ಣಿಗೆ ಏನು ಸಂಶಯಗಳು ಬರ್ತದೆ ಅದನ್ನ ನಾವು ವ್ಯಕ್ತಪಡಿಸ್ತೀವಿ. ಯಾವ ಸಂಶಯ ಬರ್ತಾ ಇದೆ ನಿಮ್ಗೆ? ಈ ಪ್ರಭಾವಿ ಏನು ಅತ್ಯಾಚಾರಿ ಕುಟುಂಬ ಇದೆಯಲ್ಲ, ಈಗ ನೀವೇನ್ ಹೇಳ್ತಾ ಇದ್ದೀರಿ? ಹೇಗೆ ಹೇಳ್ತೀರಿ ನೀವು? ಹೇಗೆ ಹೇಳ್ತೀರಿ ಆ ಕುಟುಂಬದ ಬಗ್ಗೆ? ಹೇಗೆ ನೀವು ಆರೋಪವನ್ನ ಮಾಡ್ತೀವಿ? ಡಾಕ್ಯುಮೆಂಟ್ ಅಲ್ಲಿ ಏನ್ ನಿಂತಿದೆ? ಡಾಕ್ಯುಮೆಂಟ್ ನೀವು ಎಲ್ಲಿದೆ? ಡಾಕ್ಯುಮೆಂಟ್ ತೋರಿಸಬಹುದಾ? ನೀವು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ. ಪದ್ಮಲತಾ ಕೊಲೆದ್ದು FIR ಆಗಿಲ್ವಾ? ಕೊಲೆ ಆಗಿದೆ ತಾನೆ? ಎಲ್ಲಾಗಿದೆ? ನಮಗ್ ಗೊತ್ತಿಲ್ಲ. ಅದೇ ಯಾಕಂದ್ರೆ ಕೊಲೆ ಆಗಿರೋದ್ರ ಬಗ್ಗೆ ಈಗ ಪದ್ಮಲತಾ ಜಯಂತ್ ಅವ್ರನ್ನ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೋ ಪದ್ಮಲತಾ ಕೊಲೆ ಆಗಿತ್ತು ಅಂತೇಳಿ. ಅವಾಗ ನಮಗೂ ಗೊತ್ತಾಗಿದೆ ಒಂದಷ್ಟು ವಿಚಾರಗಳು. ಸ್ವಾಮಿ, FIR ಆಗಿದೆ. FIR ಅಲ್ಲಿ ಅವ್ರ ಹೆಸರು ಇದೆಯಾ? ಹೆಸರು ಇರ್ಲಿ. ಹೆಸರು ಇರ್ಲಾರ್ದಂಗ್ ಮಾಡೋದೇ ಅವ್ರ ಪವಾಡ. ಅದು ಹೇಗ್ ಸಾಧ್ಯ? ಅವ್ರ ಪವಾಡ ಹೇಗ್ ಸಾಧ್ಯ ಅಂತ ಹೇಳಿ ಪೊಲೀಸರು ಅಷ್ಟೊಂದು ದುರ್ಬಲರಲ್ಲ, ವೆರಿ ವೀಕ್ ಅಂತ ಹೇಳಿದ್ರೆ ಅವ್ರು ಇದಕ್ಕೆ ಶರಣಾಗ್ಬಿಟ್ಟಿದ್ದಾರೆ, ಸರೆಂಡರ್ ಆಗಿದ್ದಾರೆ. ಹೇಗೆ ಹೇಳ್ತಾರೆ? ಈಗ ಗಿರೀಶ್ ಮಟ್ಟಣ್ಣವರು ಕೂಡ ಒಂದಿನ ವಿಧಾನಸೌಧಕ್ಕೆ ನಾನು ಬಾಂಬ್ ಇಟ್ಟಿದ್ದೀನಿ ಅಂತೇಳಿ ಬೆದರಿಕೆ ಹಾಕಿದ್ರು. ಅವತ್ತು ಸರ್ಕಾರ ಇತ್ತು. ಹಾಗಾದ್ರೆ ಅವಾಗ ಆ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣವ್ರ ಹೆಸರು FIR ನಲ್ಲಿ ಇತ್ತು. ತನಿಖೆ ಆಯ್ತು. ಕೋರ್ಟಿನ ಕಟ್ಟಿಕಟ್ಟೆಯಲ್ಲಿ ಗಿರೀಶ್ ಮಟ್ಟಣ್ಣವ್ರು ನಿಂತಿದ್ರು. ಇಲ್ಲಿ ಅವ್ರು ನಿಂತಿದಾರ? ವೇದವಲ್ಲಿ ಪ್ರಕರಣದಲ್ಲಿ ನಿಂತಿದಾರ? ಪದ್ಮಲತಾ ಪ್ರಕರಣದಲ್ಲಿ ನಿಂತಿದಾರ? ಆನೆ ಮಾವತನ ಕೊಲೆಯಲ್ಲಿ ನಿಂತಿದಾರ? ಪೊಲೀಸ್ ಇಲಾಖೆ ಮೇಲೆ ಡೌಟಾ ನಿಮ್ಗೆ? ಅಲ್ಲ, ಪೊಲೀಸ್ ಇಲಾಖೆಯನ್ನ ಯೂಸ್ ಮಾಡ್ಕೋತಾ ಇದಾರೆ. ಹೇಗ್ ಸಾಧ್ಯ ಗಿರೀಶ್ ಮಟ್ಟಣ್ಣವ್ರ? ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದಂತವ್ರು. 10 ಜನ ಪೊಲೀಸರಲ್ಲಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಇರೋದಿಲ್ವಾ ನಿಮ್ ತರ? 100 ಜನ ಪೊಲೀಸರಲ್ಲಿ 90 ಜನ ಅಪ್ರಾಮಾಣಿಕರಿದ್ದಾರೆ. ಅಪ್ರಾಮಾಣಿಕರೆಲ್ಲರೂ ಇಲ್ಲೇ ಇದ್ದಾರೆ ಅಂತ? ಇಲ್ಲೇ ಅಲ್ಲ, ಇಲ್ಲಿ ಬಂದ್ ಕೂಡ ಚೇಂಜ್ ಆಗ್ಬಿಡ್ತಾರೆ. ಇದು ಒಂಥರ ಟ್ರಯಾಂಗಲ್ ಇದ್ದಂಗಿದು. ಇವತ್ತು SIT ತನಿಖೆ ಮಾಡ್ತಿರೋದು ಕೂಡ ಪೊಲೀಸ್ ಇಲಾಖೆಯವರೇ. ಹೌದು, ಯೋಚನೆ ಮಾಡಿ ಮಾತಾಡಬೇಕು. ಹೌದು. ಅಂದ್ರೆ ನಾನು ಎಲ್ಲರೂ ಅಪ್ರಾಮಾಣಿಕರಂತೇನು ಹೇಳಿಲ್ವಲ್ಲ. ಯಾರಾದ್ರೂ ಒಬ್ರು ಬರ್ಬೇಕಿತ್ತಲ್ಲ ಮುಂದೆ ಬಂದು. ಟ್ರಯಾಂಗಲ್ ಇದ್ದಂಗಿದು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿ ಅಂತ ಬರ್ಮುಡಾ ಟ್ರಯಾಂಗಲ್ ಇದ್ದಂಗೆ. ಬರ್ಮುಡಾ ಟ್ರಯಾಂಗಲ್ ಗೊತ್ತಲ್ಲ? ಎಷ್ಟೇ ಎಂತ ದೊಡ್ಡ ಜೆಟ್ ಪ್ಲೇನ್ ಇದ್ರು ಕೂಡ ಅದ್ರ ಮೇಲೆ ಬಂದ್ಕೊಳ್ಳೆ ಗಿರ್ಕೆ ಹೊಡಿತದೆ. ಎಂತ ಅಗ್ದಿ
ಖಡಕ್ ಅಧಿಕಾರಿ ಅಂದ್ಕೂಳೆ ಇಲ್ಲಿ ಬಂದ್ಕೂಳೆ ಮಾಡ್ಬಿಡ್ತಾರೆ. ಈಗ ನೀವು ಅದೇ ತರ ಮಾಡ್ತಾ ಇದ್ರಿ, ಅದೇ ಟ್ರಯಾಂಗಲ್ ಅಲ್ಲಿ ಗಿರಿಕಿ ಹೊಡಿತಾ ಇದ್ರಿ, ಇದೇ ವಿಚಾರದಲ್ಲಿ ಇಲ್ಲೇ ಸುತ್ತ ಹೊಡಿತಾ ಇದ್ರಿ. ನಾನು ಇಲ್ಲಿ ತನಿಖೆ ಪೊಲೀಸ್ ಆಫೀಸರ್ ಆಗಿ ಬಂದಿಲ್ಲ, ಒಬ್ಬ ಹೋರಾಟಗಾರನಾಗಿ ಒಂದು ನ್ಯಾಯದ ಚಳುವಳಿಯಲ್ಲಿದ್ದೀನಿ ನಾನು. ಈಗ ಹೂತಿಟ್ಟಿ ಶವ ಬಗ್ಗೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಶವ ಹೂತಿಡಬೇಕಂತ ಯಾವ ಕಾನೂನಲ್ಲಿದೆ? 1972 ಫಾರೆಸ್ಟ್ ಆಕ್ಟ್ ಅಲ್ಲಿ ಪ್ರಕಾರ ಹೋದ್ರೆ ಫಸ್ಟ್ ಯಾವಾಗ ಶವ ಸಿಕ್ತಲ್ಲ ಆ ಫಾರೆಸ್ಟ್ ಆಫೀಸರ್ನ ಅರೆಸ್ಟ್ ಮಾಡ್ಬೇಕಾಯ್ತು. ಮಾಡಿದ್ರ? ಬೇರೆ ಏನ್ ಬೇಡ, ಯಾರು ಮಾಡಿದಾರೆ ಬಿಟ್ಟಿದ್ದಾರೆ ದಟ್ ಇಸ್ ಸೆಕೆಂಡರಿ, ಅದು SIT ನೋಡ್ಕೊಳ್ತದೆ. ನಮಗೆ ವಿಶ್ವಾಸ ಇದೆ. ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಮೂಳೆ ಸಿಕ್ಕಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಬೇಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈಗ ಆ ಮೂಳೆ ಮನುಷ್ಯಂದ ಪ್ರಾಣಿದಾನದ ಇನ್ನೂ ಫೈನಲ್ ಆಗಿಲ್ಲ ಅಂದ್ರೆ ನಾ ಇದು ಅದು ತನಿಖೆಯಿಂದ ಗೊತ್ತಾಗಬೇಕು. FSL ರಿಪೋರ್ಟ್ ಹೇಳ್ಬೇಕು. ನಾವು ನೀವು ಹೇಳಕ್ ಅಲ್ಲ, ನನಗೆ ಮೀಡಿಯಾದಿಂದ ಗೊತ್ತಾಗಿದೆಯಪ್ಪ. ರಿಪಬ್ಲಿಕ್ ಟಿವಿಯಲ್ಲಿ ಬಂದಿದೆ. ಶುಡ್ ಐ ಬಿಲೀವ್ ಇಟ್ ರಿಪಬ್ಲಿಕ್ ಕನ್ನಡ ಆರ್ ನಾಟ್? ಅಸ್ಥಿ ಪಂಜರ ಒಂದು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರೆ, ನೀವು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಹಂದಿದ ನಾಯಿದ ಮನುಷ್ಯಂದ ಅನ್ನೋದು ಲ್ಯಾಬ್ ಇಂದ ಗೊತ್ತಾಗ್ಬೇಕು. ಕರೆಕ್ಟ್ ಕರೆಕ್ಟ್. ಅದು ನಾನು ಇವತ್ತು ಕುತ್ಕೊಂಡು ನಾನು ಏನ್ ಬೇಕಾದ್ರೂ ಹೇಳ್ಬೋದು, ನೀವು ಕುತ್ಕೊಂಡು ಏನ್ ಬೇಕಾದ್ರೂ ಹೇಳ್ಬೋದು. ನಾನು ಅದಕ್ಕೆ ಹೇಳಿದ್ದು ಲ್ಯಾಬ್ ರಿಪೋರ್ಟ್ ಬರೋವರೆಗೂ ನಾವು ಕಾಯೋಣ. ಇದಕ್ಕೆ ನಾನು ಒಂದು ಕೇಳ್ತೀನಿ, ಹಂದಿದ ನಾಯಿದ ಅಂತ ಹೇಳಿ ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಮಾತಾಡ್ಬೇಕಲ್ವಾ? ಅದು ಪಂಚಾಯತಿಯವರೇ ಹೂತ್ ಹಾಕಿದ್ದು ಅಂತ ಯಾಕೆ ಹೇಳ್ಬೇಕು? ಯಾಕೆ ಹೇಳ್ಬೇಕು? ಲ್ಯಾಬ್ ರಿಪೋರ್ಟ್ ಇಂದ ಗೊತ್ತಾದ್ಮೇಲೆ ಮಹಾಬಳ ಶೆಟ್ಟರು ಅದನ್ನ ನಾನೇ 20-30 ಅಲ್ಲಿ ಹೋಗಿ ನಾನು ಏನೋ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂತ ಹೇಳ್ಬೇಕಿತ್ತು. ಹೌದಾ? FSL ಬಂದ್ಮೇಲೆ, FSL ಬರೋಕ್ಕಿಂತ ಮುಂಚೆನೆ ಮಹಾಬಳ ಶೆಟ್ಟರ್ ಯಾಕೆ ಮಾತಾಡ್ತಾ ಇದ್ದಾರೆ ರಿಪಬ್ಲಿಕ್ ಟಿವಿಗೆ ಬಂದ್ಮೇಲೆ? ಹೌದ್ ತಾನೆ? ನಮಗೆ ಅನ್ವಯಿಸೋ ಪ್ರಶ್ನೆ ಅವ್ರಿಗೂ ಅನ್ವಯಿಸುತ್ತೆ. ಅದಕ್ಕೆ ನಾವು ಯಾಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಇಲಾಖೆಗಳಿದೆ, FSL ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಲೆಟ್ ಇಟ್ ಸ್ಪೀಕ್. ಅದು ಹೇಳೋಕ್ಕಿಂತ ಮುಂಚೆ ಇಂತಲ್ಲಿ ಬಂದು ನೀವೇ ಆಗಲೇ ಕೇಳಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೇಳ್ಬೇಕು? ಅದನ್ನ ನೇರವಾದ ಪ್ರಶ್ನೆ, ನೀವು ಲೆಫ್ಟಾ ರೈಟಾ? ಅದು ರಿಯಲಿಸ್ಟ್. ಯಾವ ತರ ಪೋರ್ಟ್ರೇಟ್ ಆಗ್ತಾ ಇದೆ ರೈಟಿಸ್ಟ್ ಎಲ್ಲ ಯಾವ ತರ ಪೋರ್ಟ್ರೇಟ್ ಆಗ್ತಾ ಇದೆ ಅದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಒಂದಷ್ಟು ಜನರನ್ನ ಮಾತಾಡ್ಸ್ಕೊಂಡ್ ಬಂದೆ, ಗಿರೀಶ್ ಮಠಣ್ಣ ಅವರು ದೇವಸ್ಥಾನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ, ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕೆ ಧರ್ಮಸ್ಥಳ ಕ್ಷೇತ್ರ ಯಾಕೆ ಟಾರ್ಗೆಟ್? ಹೌದು, ಟಾರ್ಗೆಟ್ ಯಾಕಂತ ಹೇಳಿದ್ರೆ ದೇವಸ್ಥಾನವನ್ನ ಶುದ್ಧೀಕರಣ ಮಾಡಬೇಕು, ಅದನ್ನ ವ್ಯಾಪಾರಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ. ನಾನ್ ಮಾತಾಡ್ತಾ ಇದ್ದು ಗಿರೀಶ್ ಮಠಣ್ಣ ಅವರಿಂದ ಜೊತೆಯಲ್ಲಿ. ಇವತ್ತು 10 ಕಡೆ ಉತ್ಖನನ ಮಾಡಿದ್ದಾರೆ, ಕೇವಲ ಒಂದು ಕಡೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಇದೆ. ಅದು ಯಾವ್ದು ಅನ್ನೋದು ಇನ್ನೂ ಕೂಡ ಸ್ಪಷ್ಟೀಕರಣ ಸಿಕ್ಕಿಲ್ಲ, ರಿಪೋರ್ಟ್ ಬರಬೇಕು. ಉಳಿದ 9 ಜಾಗದಲ್ಲಿ ಏನೂ ಸಿಕ್ಕಿಲ್ಲ. ಅದು ನಿಮ್ಗೆ ಯಾವ ವರದಿ ಮೇಲೆ ಹೇಳ್ತಾ ಇದ್ರಿ? ಏನು ಸಿಕ್ಕಿಲ್ಲ? ವರದಿ ಕೊಟ್ರ? ಅಲ್ಲ, ಈಗ ಹಂಗಾರೆ ನೀವು ಅಲ್ಲಿ ಸಿಕ್ಕಿರೋದು ಮನುಷ್ಯನಂತ ನಿಮ್ಗೆ FSL ರಿಪೋರ್ಟ್ ಕೊಟ್ಟಿದೆ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದನ್ನ ಮುಗಿಲಿ ಅಲ್ಲ, ಉತ್ಖನನ ಕಾರ್ಯ ಮುಗಿಲಿ. ಈಗ 9 ಸ್ಥಳದಲ್ಲಿ ಸಿಕ್ಕಿದೆ ಅಂತನ? ಮೇ ಬಿ, ಮೇ ನಾಟ್ ಬಿ. ನಾನೇನು ಅಥಾರಿಟಿ ಅಲ್ಲ ಹೇಳಕ್ಕೆ, ಅಲ್ವಾ? ಅಥಾರಿಟಿ ಅಲ್ಲ ಅಂದ್ರೂ ಕೂಡ ಇವತ್ತು ಅಲ್ಲಿ ಇರುವಂತಹ ವ್ಯಕ್ತಿ ಏನಿದ್ದಾನೆ, ಅನಾಮಧೇಯ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಬಂದು ನಾನು ಇಂಥದೇ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿದಾಗ ಅದು 15 ವರ್ಷದ ಹಿಂದೆ ಹೂತಿಟ್ಟಿರುವಂತ ವಿಚಾರಗಳು. ನಾನು ಸ್ಪಷ್ಟವಾಗಿ ಇದನ್ನೇ ಹೇಳ್ತೀನಿ, ಆ ಕಾರ್ ನಂಬರ್ ಗೊತ್ತು, ನನ್ಗೆಲ್ಲವೂ ಕೂಡ ಗೊತ್ತು ಅಂದಾಗ ಆ ಜಾಗದಲ್ಲಿ ಹೂತಿಟ್ಟಿದ್ದಾನೆ ಅನ್ನೋದಾದ್ರೆ ಆ ಜಾಗದಲ್ಲಿ ಇರ್ಬೇಕಿತ್ತು, ಅಟ್ಲೀಸ್ಟ್ ಒಂದು ಸಣ್ಣ ಕುರುವಾದ್ರೂ ಸಿಗ್ಬೇಕಿತ್ತಲ್ಲ ಅಂತ. ಅಲ್ಲ, ನೀವು ಹೆಂಗ್ ಹೇಳ್ತೀರಿ ಸಿಕ್ಕಿಲ್ಲ ಅಂತ? ಅದನ್ನ ನನಗೆ ಹೇಳಿ. ಈ ಪ್ರಕರಣದ ಇವತ್ತು 100 ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿದೆ, 100 ಶವಗಳನ್ನ ಹೂತಿಟ್ಟಿದ್ದೀನಿ, ನಾನು ಅದನ್ನ ತೋರಿಸ್ತೀನಿ ಅಂತ ಹೇಳಿ ಬಂದಂತ ವ್ಯಕ್ತಿ ಅದೇ ಮಿಸ್ಸಿಂಗ್ ಆಗಿರೋ ತಂತೆ ಯಾಕೆ ಬರ್ತಾ ಇಲ್ಲ? ಅವ್ರಿಗೆ ಒಂದು ರೀತಿ ಈಗ ಅನನ್ಯ ಭಟ್ ಅನ್ನೋರು ಬಂದಿದ್ದಾರೆ, ಹೌದಾ? ಆನಂತರ ಇನ್ನೂ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ, SITಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದಾವೆ. ಇಲ್ಲಿ ಯಾಕೆ ಗೊತ್ತಾ, ಎಲ್ಲರಿಗೂ ಅದೊಂದು ಭಯ ಕಾಡ್ತಾ ಇದೆ. ಮತ್ತು ಒನ್ಸ್ ಅಗೇನ್ ಈ ವ್ಯವಸ್ಥೆ ಏನಿದೆ ಈ ಕೊಲೆಗಡಕರನ್ನ ಬಚಾವ್ ಮಾಡಿಬಿಡ್ತದೆ ಅನ್ನೋ ಒಂದು ಭಯ ಕಾಡ್ಬಿಡ್ತದೆ. ಒಂದು ವೇಳೆ ಇವರ ಹೆಸರು FIR ನಲ್ಲಿ ಬರಲಿ, ಅವಾಗ ನೀವು ನನಗೆ ಕೇಳಿ. ಈಗಲೇ ಸಾಕಷ್ಟು ಜನ ಬಂದಿದ್ದಾರೆ, ನಾಳೆ ಮತ್ತೆ ಬರ್ತಾರೆ ನೋಡಿ. ನಾಳೆ ಯು ರಿಮೆಂಬರ್ ಮೈ ಪಾಯಿಂಟ್, ನಾಳೆ ಮತ್ತೆ ಬರ್ತಾ ಇದ್ದಾರೆ. ಫೋನ್ ನಲ್ಲಿ ಕಾಲ್ ಬರ್ತಾ ಇದೆ, ಸರ್ ಅವ್ರಿಗೆ ಅರೆಸ್ಟ್ ಆಗ್ತಾರಾ? ಅರೆಸ್ಟ್ ಆದ್ರೆ ಬರ್ತಾರೆ ಸರ್, ಅರೆಸ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಅವ್ರ ಹೆಣನು ಹಿಂಗೆ ಹೂತಾಕ್ತಾರೆ. ಅದ್ರ ಸಲುವಾಗಿ ಯಾರು ಬರ್ತಾ ಇಲ್ಲ. ಗಿರೀಶ್ ಮಠಣ್ಣ ಅವ್ರಿಗೆ ಭಯ ಇಲ್ವಾ? ಅಲ್ಲ, ಭಯ ಅಂತ ಹೇಳಿದ್ರೆ ನಮಗೆ ಯಾಕೆ ಭಯ ಬೇಕು? ನಮ್ಮಿಂತ್ರ ಅವ್ರಿಗೆ ಭಯ ಬಂದಿದೆ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಒಂದು ವೇಳೆ ಏನಾದರೂ ದೇವಸ್ಥಾನದ ವಿರುದ್ಧ ನಾವು ಪ್ರೊಪಗಂಡ ಮಾಡ್ತಾ ಇದ್ರೆ, ಅಗೇನ್ಸ್ಟ್ ಮಾಡ್ತಾ ಇದ್ರೆ, ದಯವಿಟ್ಟು ನಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀರಾ? ರೆಡಿ ಈಗಲ್ಲ, 2 ವರ್ಷದಿಂದ ದೊಡ್ಡ ಸಭೆಯಲ್ಲಿ ಹೇಳಿದ್ದೀನಿ ನಾನು. ಇವತ್ತು ಒಬ್ಬ ಕಮಿಷನರ್ನ ಎತ್ತಂಗಡಿ ಮಾಡಿದ್ರೆ ಒಬ್ಬ ಪೊಲೀಸ್ ಪೇದೆ ಬಂದು ರಾಜ್ಭವನ್ ಹತ್ರ ಹೋರಾಟವನ್ನ ಮಾಡ್ತಾನೆ. ಈ ವಿಚಾರದಲ್ಲಿ ಪೊಲೀಸರು ಪ್ರಾಮಾಣಿಕರು ಯಾಕೆ ಹೋರಾಟ ಮಾಡಕ್ ಬರ್ಲಿಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ? ಯಾವ ವಿಷಯದಲ್ಲಿ? ಈ ವಿಚಾರ ಗೊತ್ತಿದ್ದು ಕೂಡ NCR ಆಗುತ್ತೆ, FIR ಆಗಲ್ಲ, NCR ಆಗುತ್ತೆ, FIR ಆಗಲ್ಲ, ಕಂಪ್ಲೇಂಟ್ ಆಗುತ್ತೆ, FIR ಆಗಲ್ಲ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬರ್ಬೋದಿತ್ತಲ್ಲ, ಇಲ್ಲಿ FIR ಮಾಡ್ತಿಲ್ಲ ರೀ, ನಮಗೆ ಪ್ರಭಾವ ಬಳಸ್ತಾ ಇದೆ ಅಂತೇಳಿ ಒಬ್ಬ ಅಧಿಕಾರಿ ಮೇಲಧಿಕಾರಿಗೆ ಒಂದು ದೂರ ಬರಲಿಲ್ಲ, ಒಂದು ಪತ್ರ ಬರ್ದಿದ್ರೆ ಸಾಕಾಗಿತ್ತಲ್ಲ ಹಿರಿಯ ಅಧಿಕಾರಿಗಳಿಗೆ. ಯಾವಾಗ ಪ್ರಾಮಾಣಿಕ ಅಧಿಕಾರಿಗಳಿರ್ತಾರೆ ಅವಾಗ ಸಾಧ್ಯ. ಅರುಣ್ ಕುಮಾರ್ ಸಾಹೇಬ್ ಅಂತ ಒಬ್ಬ ಹಾನೆಸ್ಟ್ IPS ಆಫೀಸರ್ ಇದ್ದಾಗಲೇನೆ ಇರೋದಕ್ಕೇನೆ ಇದು FIR ಆಯ್ತು.
FIR ಆಗಿದೆ ತಾನೆ? FIR ಆಗಲಿಲ್ಲ ಅಂದ್ರೆ ಯಾವ ಕೇಸಲ್ಲಾಗಿದೆ? ಹುತ್ತಿಟ್ಟ ಶವದ ಬಗ್ಗೆ FIR ಆಯ್ತು ತಾನೆ? ಒಂದ್ ವೇಳೆ ಬೇರೆ ಅವ್ರ ಜಾಗದಲ್ಲಿ ಇನ್ನು ಬೇರೆ ಯಾರಾದ್ರೂ ಆಗಿದ್ರೆ ಆಗ್ತಾ ಇರಲಿಲ್ಲ. ಆ ನಂತರ ನಿರಂತರವಾಗಿ ಈ ಘಟನೆಗಿಂತ ಮುಂಚೆ ನಿರಂತರವಾಗಿ ಈ ದೇಶದ ಪ್ರಧಾನಮಂತ್ರಿಗಳೇ, ಅದು ಈಗಿಂದಂತಾನೆ ನಾನು ಹೇಳ್ತಾ ಇಲ್ಲ, ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಗೃಹ ಸಚಿವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಹಂತಲ್ಲಿ ನಮಸ್ಕಾರ ಮಾಡಿ ಬಂದಾಗ ಆ ಕ್ಷೇತ್ರದ ಪೊಲೀಸ್ ಸ್ಟೇಷನ್ ಅಧಿಕಾರಿಗೆ ಹೆಂಗ್ರಿ ಸರ್ ಧೈರ್ಯ ಬರ್ತದೆ? ಹೆಂಗ್ ಬರ್ತದೆ? ಹೌ ಡು ಯು ಎಕ್ಸ್ಪೆಕ್ಟ್ SHO ಟು ಫೈಲ್ ಅ ರಿಜಿಸ್ಟರ್? ಅಲ್ಲ ಹೋಗಿ ನೋಡಿ, ಒಂದು ನಿಮಿಷ ಗಣೇಶ್ ಮಠ, ಪ್ರಧಾನಿಗಳು ಹೋಗಿರ್ಬೋದು, ಗೃಹ ಮಂತ್ರಿಗಳು ಹೋಗಿರ್ಬೋದು, CM ಸಿದ್ದರಾಮಯ್ಯ ಅವರು ಹೋಗಿರ್ಬೋದು, ಅಲ್ಲಿ ಹೋಗೋದು ಮಂಜುನಾಥನ ದರ್ಶನವನ್ನ ಮಾಡೋದಕ್ಕೆ. ಮಂಜುನಾಥನ ದರ್ಶನ ಮಾಡಕ್ಕೆ, ಮಂಜುನಾಥನ ನಮಸ್ಕಾರ ಮಾಡೋದಕ್ಕೆ. ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಂತವ್ರ ಮೇಲೆ ಬಿ ನಾಗೇಂದ್ರ ಸಚಿವರು ಅವ್ರು ಜೈಲ್ಗೆ ಹೋದ್ರಪ್ಪ. ಈಗ ಹಾಗಂತ ಇಲ್ಲಿ ಅವರು ಫೋಟೋ ತಗೊಂತಾರೆ, ಅವ್ರನ್ನ ಜೈಲ್ಗೆ ಹಾಕ್ಸಿದ್ರೆ ಹೆಂಗೆ ಹೇಳ್ತೀರಿ? ನೀವೊಬ್ರು ಪೊಲೀಸ್ ಇಲಾಖೆಯಲ್ಲಿ ಇದ್ದಂತವ್ರು, ನೀವು ಹೇಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ತೀರಿ? ಪೊಲೀಸ್ ಇಲಾಖೆ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದಾರೆ ಅಂತ ಅನಿಸ್ತಾ ಇದೆ ನನಗೆ. ವೆರಿ ರೈಟ್ ಕ್ವಶನ್. ನೀವು ಕೇಳಿದ್ದೇನು ಗೊತ್ತಾ? ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ, ಒಂದೇ ಒಂದು ಫೋಟೋ ಮಂಜುನಾಥ ಸ್ವಾಮಿ ಜೊತೆಗೆ ಇದ್ದಿದ್ಯಾ? ನಮಗೆಲ್ಲ ಗೊತ್ತಿರೋ ಹಾಗೆ ಮಂಜುನಾಥನ ಫೋಟೋ ಎಲ್ಲೂ ಕೂಡ ತೆಗೆಯಕ್ ಬಿಡೋದಿಲ್ಲ ಅಂತ ನಮಗ್ ಗೊತ್ತಿರುವಂತ ವಿಚಾರ. ಎಲ್ಲಿ ಬಿಟ್ಟಿದ್ದಾರೆ? ಸುಬ್ರಹ್ಮಣ್ಯದಲ್ಲಿ ಆರ್ಚ್ ಕೆಳಗಡೆ ಫೋಟೋ ಬಿಡ್ತಾರೆ, ಆರ್ಚ್ ಕೆಳಗಡೆ ಫೋಟೋ ತೆಗಿಬಾರ್ದಾ? ಎಲ್ಲ ಬರೋದ್ರಿಂದ ಪೊಲೀಸರು ಭಯ ಪಟ್ಟು FIR ಅಲ್ಲಿ ಹೆಸರು ಮಾಡಲ್ಲ ಅಂತ. ಅಲ್ಲಿ ದೇವಸ್ಥಾನಕ್ಕೆ ಬರೋದ್ರಿಂದ ಅಲ್ಲ, ಅಲ್ಲಿ ಜೊತೆಗೆ ಬಂದು ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ ಮುಗಿದ ಅಧ್ಯಾಯ ಅಂತ ಹೇಳಿ. ಎಲ್ಲಿ ಮುಗಿದಿದೆ? CBIನೇ ಹೇಳಿದೆ, ಈ 3 ಜನ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು, ವೈದ್ಯಾಧಿಕಾರಿಗಳಿಗೆ ದಂಡನೆಗೆ ಒಳಗೆ ಮಾಡಬೇಕು ಅಂತ ಹೇಳಿ ಸ್ವತಃ ಬಾಂಗ್ಲಾದೇಶನ ಸೌಜನ್ಯ ಯಾರು ಇಲ್ಲೇ ಹಿಂದೂ ಧರ್ಮದ ದೇವಸ್ಥಾನಕ್ಕೆ ನಡ್ಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಹಿಂದೂ ಹೆಣ್ಮಕ್ಳೇ. ಅವರ ಒಂದು ಅತ್ಯಾಚಾರ ಮತ್ತು ಅವರ ಕೊಲೆಗೆ ಧ್ವನಿ ಎತ್ತುವುದು ಹಿಂದೂ ಧರ್ಮದ ವಿರೋಧಿ ಅಂತ ಹೇಳಿದ್ರೆ ಅವ್ರು ಹಂಗೆ ತಿಳ್ಕೊಳ್ಳಿ. ಮತ್ತೆ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗುತ್ತೆ ಅಂತಾರೆ, ನೀವು ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀರಿ. ಹಾಗಾದ್ರೆ ಬೇರೆ ಧರ್ಮದ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ಯಾಕೆ ನಿಲ್ಲೋದಿಲ್ಲ ಗಿರೀಶ್ ಮಠಣ್ಣ ಅವರು? ನಾನು ಈ ಹಿಂದೆನೂ ಕೂಡ ಅದು ಜಮ್ಮು ಕಾಶ್ಮೀರದಲ್ಲಿನೂ ಕೂಡ ಒಂದು ಬಾಲಕಿ ಇದನ್ನಾಗಿತ್ತು, ಬರ್ಬರ ಅತ್ಯಾಚಾರ ಮತ್ತು ಕೊಲೆ. ದುರ್ಗಾ ದೇವತೆ ದೇವಸ್ಥಾನದಲ್ಲಿನೇ ಆ ರೀತಿ ಮಾಡಿದ್ರು. ಅವಾಗಲೂ ಕೂಡ ನಾವು ಮಾಡಿದೀವಿ. ಇವತ್ತೆಲ್ಲೋ ಒಂದು ಕಡೆ ಒಂದು ಅನ್ಯ ಧರ್ಮೀಯರ ಒಂದು ಭಾಗದಲ್ಲಿ, ಒಂದು ದರ್ಗಾದಲ್ಲಿ ಎಲ್ಲೋ ಒಂದು ಕಡೆ ಎಷ್ಟೋ ಒಂದು ಅತ್ಯಾಚಾರಗಳಾಗಿದೆ ಅಂತ ಹೇಳಿ ಯೂಟ್ಯೂಬರ್ಸ್ ಮೀರೇ ಹೇಳ್ಕೊಂಡಿದ್ದಾರೆ. ಆ ವಿಚಾರವಾಗಿ ಯಾಕೆ ಧ್ವನಿ ಎತ್ತಾ ಇಲ್ಲ? ಮಾಡ್ಲಿ, ಎಲ್ಲರೂ ಮಾಡ್ಲಿ ಅಲ್ರಿ. ಏನ್ ಕಾಂಟ್ರಾಕ್ಟ್ ಕೊಟ್ಟದಾರ? ಇದೇನು ಗುತ್ತಿಗೆನಾ? ನೀವು ಇದನ್ನೇ ಮಾಡ್ಬೇಕಂತ ನೀವು ಕಾಂಟ್ರಾಕ್ಟ್ ತಗೊಂಡಿದ್ದೀರಾ? ಖಂಡಿತ ಇಲ್ಲ. ನೋಡಿ, ಇಬ್ರು ಹೆಣ್ಮಕ್ಳ ತಂದೆಯಾಗಿ ನಾನು ಮಾಡ್ತಾ ಇದ್ದೇನೆ ಇದನ್ನ. ಮತ್ತೆ ಇವತ್ತು 106 ಶವಗಳನ್ನ ಹೂತಿಟ್ಟಿದ್ದಾರೆ, 13 ಪಾಯಿಂಟ್ಗಳಾಗಿದೆ. ಆತನ ಮೇಲೆ ದೂರು ಕೊಟ್ಟು ಆತನಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ನೆನ್ನೆಷ್ಟೇ ನಿಮ್ಮ ವಿಡಿಯೋನ ನೋಡ್ತಾ ಇದ್ದೆ. ಇದೆಲ್ಲ ಏನಿದು? ಎಲ್ಲಿ ಆದ್ರೆ ಯಾವ ವಿಚಾರವಾಗಿ ನೀವು ಮುಂದಿಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀರಿ? ನೋಡಿ, ಹೋರಾಟ ಅಂತ ಹೇಳಿದ್ರೆ ನಾವು ಸತ್ಯ ಏನಿದೆ, ನಮ್ಮ ಕಣ್ಣಿಗೆ ಏನು ಸಂಶಯಗಳು ಬರ್ತದೆ ಅದನ್ನ ನಾವು ವ್ಯಕ್ತಪಡಿಸ್ತೀವಿ. ಯಾವ ಸಂಶಯ ಬರ್ತಾ ಇದೆ ನಿಮ್ಗೆ? ಈ ಪ್ರಭಾವಿ ಏನು ಅತ್ಯಾಚಾರಿ ಕುಟುಂಬ ಇದೆಯಲ್ಲ, ಈಗ ನೀವೇನ್ ಹೇಳ್ತಾ ಇದ್ದೀರಿ? ಹೇಗೆ ಹೇಳ್ತೀರಿ ನೀವು? ಹೇಗೆ ಹೇಳ್ತೀರಿ ಆ ಕುಟುಂಬದ ಬಗ್ಗೆ? ಹೇಗೆ ನೀವು ಆರೋಪವನ್ನ ಮಾಡ್ತೀವಿ? ಡಾಕ್ಯುಮೆಂಟ್ ಅಲ್ಲಿ ಏನ್ ನಿಂತಿದೆ? ಡಾಕ್ಯುಮೆಂಟ್ ನೀವು ಎಲ್ಲಿದೆ? ಡಾಕ್ಯುಮೆಂಟ್ ತೋರಿಸಬಹುದಾ? ನೀವು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ. ಪದ್ಮಲತಾ ಕೊಲೆದ್ದು FIR ಆಗಿಲ್ವಾ? ಕೊಲೆ ಆಗಿದೆ ತಾನೆ? ಎಲ್ಲಾಗಿದೆ? ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಕೊಲೆ ಆಗಿರೋದ್ರ ಬಗ್ಗೆ ಈಗ ಪದ್ಮಲತಾ ಜಯಂತ್ ಅವ್ರನ್ನ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾರೋ ಪದ್ಮಲತಾ ಕೊಲೆ ಆಗಿತ್ತು ಅಂತೇಳಿ. ಅವಾಗ ನಮಗೂ ಗೊತ್ತಾಗಿದೆ ಒಂದಷ್ಟು ವಿಚಾರಗಳು. ಸ್ವಾಮಿ, FIR ಆಗಿದೆ. FIR ಅಲ್ಲಿ ಅವ್ರ ಹೆಸರು ಇದೆಯಾ? ಹೆಸರು ಇರ್ಲಿ, ಹೆಸರು ಇರ್ಲಾರ್ದಂಗ್ ಮಾಡೋದೇ ಅವ್ರ ಪವಾಡ. ಅದು ಹೇಗ್ ಸಾಧ್ಯ? ಅವ್ರ ಪವಾಡ ಹೇಗ್ ಸಾಧ್ಯ ಅಂತ ಹೇಳಿ ಪೊಲೀಸರು ಅಷ್ಟೊಂದು ದುರ್ಬಲರಲ್ಲ, ವೆರಿ ವೀಕ್ ಅಂತ ಹೇಳಿದ್ರೆ ಅವ್ರು ಇದಕ್ಕೆ ಶರಣಾಗ್ಬಿಟ್ಟಿದ್ದಾರೆ, ಸರೆಂಡರ್ ಆಗಿದ್ದಾರೆ. ಹೇಗೆ ಹೇಳ್ತಾರೆ? ಈಗ ಗಿರೀಶ್ ಮಟ್ಟಣ್ಣವರು ಕೂಡ ಒಂದಿನ ವಿಧಾನಸೌಧಕ್ಕೆ ನಾನು ಬಾಂಬ್ ಇಟ್ಟಿದ್ದೀನಿ ಅಂತೇಳಿ ಬೆದರಿಕೆ ಹಾಕಿದ್ರು. ಅವತ್ತು ಸರ್ಕಾರ ಇತ್ತು. ಹಾಗಾದ್ರೆ ಅವಾಗ ಆ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣವ್ರ ಹೆಸರು FIR ನಲ್ಲಿ ಇತ್ತು. ತನಿಖೆ ಆಯ್ತು, ಕೋರ್ಟಿನ ಕಟ್ಟಿಕಟ್ಟೆಯಲ್ಲಿ ಗಿರೀಶ್ ಮಟ್ಟಣ್ಣವ್ರು ನಿಂತಿದ್ರು. ಇಲ್ಲಿ ಅವ್ರು ನಿಂತಿದಾರ? ವೇದವಲ್ಲಿ ಪ್ರಕರಣದಲ್ಲಿ ನಿಂತಿದಾರ? ಪದ್ಮಲತಾ ಪ್ರಕರಣದಲ್ಲಿ ನಿಂತಿದಾರ? ಆನೆ ಮಾವತನ ಕೊಲೆಯಲ್ಲಿ ನಿಂತಿದಾರ? ಪೊಲೀಸ್ ಇಲಾಖೆ ಮೇಲೆ ಡೌಟ ನಿಮ್ಗೆ? ಅಲ್ಲ, ಪೊಲೀಸ್ ಇಲಾಖೆಯನ್ನ ಯೂಸ್ ಮಾಡ್ಕೋತಾ ಇದಾರೆ. ಹೇಗ್ ಸಾಧ್ಯ ಗಿರೀಶ್ ಮಟ್ಟಣ್ಣವ್ರ? ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದಂತವ್ರು. 10 ಜನ ಪೊಲೀಸರಲ್ಲಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಇರೋದಿಲ್ವಾ ನಿಮ್ ತರ? 100 ಜನ ಪೊಲೀಸರಲ್ಲಿ 90 ಜನ ಅಪ್ರಾಮಾಣಿಕರಿದ್ದಾರೆ. ಅಪ್ರಾಮಾಣಿಕರೆಲ್ಲರೂ ಇಲ್ಲೇ ಇದ್ದಾರೆ ಅಂತ? ಇಲ್ಲೇ ಅಲ್ಲ, ಇಲ್ಲಿ ಬಂದ್ ಕೂಡ ಚೇಂಜ್ ಆಗ್ಬಿಡ್ತಾರೆ. ಇದು ಒಂಥರ ಟ್ರಯಾಂಗಲ್ ಇದ್ದಂಗಿದು. ಇವತ್ತು SIT ತನಿಖೆ ಮಾಡ್ತಿರೋದು ಕೂಡ ಪೊಲೀಸ್ ಇಲಾಖೆಯವರೇ. ಹೌದು, ಯೋಚನೆ ಮಾಡಿ ಮಾತಾಡಬೇಕು. ಹೌದು. ಅಂದ್ರೆ ನಾನು ಎಲ್ಲರೂ ಅಪ್ರಾಮಾಣಿಕರಂತೇನು ಹೇಳಿಲ್ವಲ್ಲ.
ಮತ್ತೆ ಯಾರಾದ್ರೂ ಒಬ್ರು ಬರ್ಬೇಕಿತ್ತಲ್ಲ ಮುಂದೆ ಬಂದು. ಬರ್ಮುಡಾ ಟ್ರಯಾಂಗಲ್ ಇದ್ದಂಗೆ ಇದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬೆಳ್ತಂಗಡಿ ಅಂತ ಬರ್ಮುಡಾ ಟ್ರಯಾಂಗಲ್ ಇದ್ದಂಗೆ. ಬರ್ಮುಡಾ ಟ್ರಯಾಂಗಲ್ ಗೊತ್ತಲ್ಲ, ಎಷ್ಟೇ ಎಂತ ದೊಡ್ಡ ಜೆಟ್ ಪ್ಲೇನ್ ಇದ್ರೂ ಕೂಡ ಅದ್ರ ಮೇಲೆ ಬಂದ್ಕೊಳ್ಳೆ ಗಿರಿಕೆ ಹೊಡಿತದೆ. ಎಂತ ಅಗ್ದಿ ಖಡಕ್ ಅಧಿಕಾರಿ ಅಂದ್ಕೊಳ್ಳಿ ಇಲ್ಲಿ ಬಂದ್ಕೊಳ್ಳೆ ಮೈಲ್ಡ್ ಆಗ್ಬಿಡ್ತಾರೆ. ಈಗ ನೀವು ಅದೇ ತರ ಮಾಡ್ತಾ ಇದ್ರಿ, ಅದೇ ಟ್ರಯಾಂಗಲ್ ಅಲ್ಲಿ ಗಿರಿಕೆ ಹೊಡಿತಾ ಇದ್ರಿ, ಇದೇ ವಿಚಾರದಲ್ಲಿ ಇಲ್ಲೇ ಸುತ್ತ ಹೊಡಿತಾ ಇದ್ರಿ. ನಾನು ಇಲ್ಲಿ ತನಿಖೆ